ಕಳೆದ ಲೋಕಸಭಾ ಚುನಾವಣೆಯಲ್ಲಿ ದೆಹಲಿಯ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ನಡುವೆ ಬಿರುಕು ತರುವಂತ ಪ್ರಯತ್ನವನ್ನ ಮಾಡಿದರು. ಇವಾಗ ಮತ್ತೆ ಅದೇ ಮಾದರಿಯಲ್ಲಿ ಪ್ರಯತ್ನವನ್ನ ಮುಂದುವರಿಸಿದ್ದಾರೆ. ರಾಷ್ಟ್ರ ರಾಜಧಾನಿಯಲ್ಲಿ ವಿಧಾನಸಭಾ ಚುನಾವಣೆ ಸಮೀಪಿಸುತ್ತಿದ್ದಂತೆ ರಾಜಕೀಯದ ಬಿಸಿ ದಿನದಿಂದ ದಿನಕ್ಕೆ ಹೆಚ್ಚಾಗತೊಡಗಿದೆ. ದೆಹಲಿಯ ಮಾಜಿ ಮುಖ್ಯಮಂತ್ರಿ ಮತ್ತು ಆಮ್ ಆದ್ಮಿ ಪಕ್ಷದ ರಾಷ್ಟ್ರೀಯ ಸಂಚಾಲಕ ಅರವಿಂದ್ ಕೇಜ್ರಿವಾಲ್ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮುಖ್ಯಸ್ಥ ಮೋಹನ್ ಭಾಗವತ್ ಅವರಿಗೆ ಪತ್ರವನ್ನ ಬರೆದು ಭಾರತೀಯ ಜನತಾ ಪಕ್ಷಕ್ಕೆ ಸಂಬಂಧಿಸಿದ ಹಲವಾರು ಪ್ರಶ್ನೆಗಳನ್ನು ಹಾಕಿದ್ದಾರೆ. ಕೇಜ್ರಿವಾಲ್ ಅವರು ತಮ್ಮ ಪತ್ರದ ಮೂಲಕ ಹಲವು ಪ್ರಶ್ನೆಗಳನ್ನು ಮೋಹನ್ ಭಾಗವತ್ ಅವರ ಮುಂದಿಟ್ಟಿದ್ದಾರೆ. ಈ ಹಿಂದೆ ಬಿಜೆಪಿ ಮಾಡಿದ ಯಾವುದೇ ತಪ್ಪನ್ನ RSS ಬೆಂಬಲಿಸುತ್ತದೆಯೇ ಅಂತ ದೆಹಲಿಯ ಮಾಜಿ ಸಿಎಂ ಕೇಳಿದ್ದಾರೆ. ಹಾಗಿದ್ರೆ ಕೇಜ್ರಿವಾಲ್ ಅವರು ಬರೆದಂತಹ ಪತ್ರದಲ್ಲಿ ಏನಿದೆ, ಅವರು ಹಾಕಿರುವಂತಹ ಪ್ರಶ್ನೆಗಳು ಏನು ಅಂತ ಒಂದೊಂದಾಗಿ ನೋಡುವಂತಹ ಪ್ರಯತ್ನವನ್ನ ಮಾಡೋಣ. ನನ್ನ ಪಕ್ಕದ ಸ್ಕ್ರೀನ್ನಲ್ಲಿ ಅವರು ಬರೆದಂತಹ ಪತ್ರ ಕಾಣಿಸ್ತಾ ಇದೆ. ಅವರು ಕೇಳಿರುವಂತಹ ಪ್ರಮುಖ ಪ್ರಶ್ನೆಗಳನ್ನು ನಾನು ಕನ್ನಡದಲ್ಲಿ ನಿಮಗೆ ಕೇಳಲು ಬಯಸ್ತೇನೆ. ಈ ಹಿಂದೆ ಬಿಜೆಪಿ ಏನೇ ತಪ್ಪು ಮಾಡಿದ್ರು RSS ಬೆಂಬಲಿಸುತ್ತದೆಯೇ? ಇದು ಮೊದಲನೇ ಪ್ರಶ್ನೆ. ಇನ್ನು ಎರಡನೇದು, ಬಿಜೆಪಿ ನಾಯಕರು ಬಹಿರಂಗವಾಗಿ ಹಣ ಹಂಚುತ್ತಿದ್ದಾರೆ, ಮತ ಖರೀದಿಗೆ RSSನ ಬೆಂಬಲ ಇದೆಯೇ? ಇನ್ನೊಂದು ಪ್ರಶ್ನೆ, ದಲಿತ ಮತ್ತು ಪೂರ್ವಾಂಚಲಿಗಳ ಮತಗಳನ್ನು ದೊಡ್ಡ ಪ್ರಮಾಣದಲ್ಲಿ ಕಡಿತಗೊಳಿಸಲಾಗಿದೆ, ಇದು ಪ್ರಜಾಪ್ರಭುತ್ವಕ್ಕೆ ಸರಿ ಎಂದು RSS ಭಾವಿಸುತ್ತದೆಯೇ ಅಂತ ಕೇಳಿದ್ದಾರೆ. ಇದು ಅಲ್ಲದೆ ಬಿಜೆಪಿ ಪ್ರಜಾಪ್ರಭುತ್ವವನ್ನ ದುರ್ಬಲಗೊಳಿಸುತ್ತಿದೆ ಅಂತ RSS ಭಾವಿಸುವುದಿಲ್ಲವೇ ಅಂತ ಪ್ರಶ್ನೆ ಮಾಡಿದ್ದಾರೆ. ಹೀಗೆ ಅವರು ಮೋಹನ್ ಭಾಗವತ್ ಅವರಿಗೆ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಆದರೆ ನಿಮಗೆ ನೆನಪಿರಬಹುದು, ಕಳೆದ 3 ತಿಂಗಳ ಹಿಂದೆ ಇವರು ಮೋಹನ್ ಭಾಗವತ್ ಅವರಿಗೆ ಹೀಗೆ ಒಂದು 5 ಪ್ರಶ್ನೆಗಳನ್ನ ಕೇಳಿದ್ರು. ಅದರಲ್ಲಿ ನರೇಂದ್ರ ಮೋದಿ ಅವರ ನಿವೃತ್ತಿಯ ಕುರಿತು ಕೂಡ ಪ್ರಸ್ತಾಪವನ್ನ ಮಾಡಿದ್ರು. ಆದರೆ ಇವಾಗ ಮತ್ತೊಂದು ವಿಷಯವನ್ನ ಮುಂದಿಟ್ಟು ಮತ್ತೆ ಪತ್ರವನ್ನ ಬರೆದಿದ್ದಾರೆ. ಆದರೆ ಈ ಪತ್ರ ವ್ಯವಹಾರದ ಹಿಂದೆ 3 ಅರ್ಥಗಳಿವೆ. ಮೊದಲನೇದು, RSS ಸಹಾಯದಿಂದ ಮಾತ್ರ ಬಿಜೆಪಿ ಗೆಲ್ಲುತ್ತೆ ಅಂತ ತೋರಿಸಲು ಯತ್ನ ಮಾಡ್ತಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಅವರು. ಇನ್ನು ಎರಡನೇದು, ಬಿಜೆಪಿ ಮತ್ತು RSS ನಡುವೆ ಒಡಕು ಮೂಡಿಸುವಂತ ಭಾವವಿದ್ದು ಈ ಮೊದಲು ಕೂಡ ಯೋಗಿ ಮತ್ತು ಕೇಂದ್ರದ ನಾಯಕರ ನಡುವೆ ಒಡಕು ಮೂಡಿಸುವಂತ ಪ್ರಯತ್ನವನ್ನ ಮಾಡಿದ್ರು, ಆದರೆ ಅದು ವಿಫಲವಾಗಿದೆ. ಇನ್ನು ಮೂರನೇದು, ಆಡಳಿತ ವಿರೋಧಿ ಅಲೆಯಿಂದ ಹೊರಬರಲು ಈ ರೀತಿಯ ಟ್ರಿಕ್ಸ್ಗಳನ್ನ ಬಳಸುತ್ತಿದ್ದು ಮಾಧ್ಯಮಗಳ ಗಮನವನ್ನ ತನ್ನತ್ತ ಸೆಳೆದುಕೊಳ್ಳುವಲ್ಲಿ ಅರವಿಂದ್ ಕೇಜ್ರಿವಾಲ್ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಆದರೆ ಇವರೆಲ್ಲ ನಡೆಗಳಿಗೆ ಕಾಂಗ್ರೆಸ್ ನಾಯಕರು ಕೂಡ ಖಾರವಾಗಿ ಟೀಕಿಸಿದ್ದಾರೆ. ನೀವೆಲ್ಲ RSSನವ್ರನ್ನ ಜೊತೆಗಿದ್ದವರು, ಹಾಗಾಗಿ ನೀವು ಕೂಡ ಅವ್ರಿಗೆ ಯಾಕೆ ಪತ್ರ ಬರಿತಾ ಇದ್ದೀರಿ ಅನ್ನೋ ಕುರಿತ ಕಾಂಗ್ರೆಸ್ನ ನಾಯಕರು ಏನ್ ಹೇಳಿದ್ದಾರೆ ಬನ್ನಿ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ. RSS को क्यों लिख रहे हैं आप? ये ऐसा है, ये क्योंकि पहले भी ये कह चुके हैं कि इनके संघ से संबंध थे इनके पिताजी के. जब इंडिया अगेंस्ट करप्शन हुआ था तो उसमें RSS का सीधे सीधे इनके साथ दोस्ती थी. तो केजरीवाल देर सवेर अपनी जो असली है, जो RSS के बेसिक एजेंट हम जिसको कहते हैं, वो बाहर निकल आता है. आपने देखा होगा कुछ समय पहले मोहन भागवत जी ने कहा था कि कांग्रेस वाले भी संवाद करना चाहें, तो हमने सीधे सीधे कहा कि आप सांस्कृतिक संस्था हो, दूसरी आपकी ऐसी विचारधारा है, हमारा आपके बीच में कोई संवाद नहीं हो सकता. ये क्यों संवाद कर रहे हैं? एक तरफ तो कहते हैं कि इनकी जो मानसिकता है, इनकी विचारधारा जहरीली है, देश के एंटी है, फिर आप उनको सवाल लिखते हैं. तो होता क्या है कि जब आदमी जो अंदर से, हम लोग जो कहते हैं ना, जो एक बार संघी है वो जिंदगी भर संघी रहता है. ಹೊಸ ವರ್ಷ ಆರಂಭವಾಗಿದೆ. ಈ ವರ್ಷದ ಆರಂಭದಲ್ಲಿಯೇ ಮಹತ್ವದ ದೆಹಲಿಯ ವಿಧಾನಸಭಾ ಚುನಾವಣೆ ನಡೆಯಲಿದೆ. ಚುನಾವಣೆಗೆ ಈಗಾಗಲೇ ಆಮ್ ಆದ್ಮಿಯ ಅರವಿಂದ್ ಕೇಜ್ರಿವಾಲ್ ಎಲ್ಲಾ ತಯಾರಿಯನ್ನ ಮಾಡಿಕೊಂಡಿದ್ದಾರೆ ಅನ್ಸುತ್ತೆ. ಅವರ ಚುನಾವಣಾ ಪ್ರಚಾರಗಳನ್ನ ನೋಡಿದ್ರೆ ಅರ್ಥವಾಗುತ್ತೆ, ಅವರು ಫುಲ್ ರೆಡಿ ಆಗಿದ್ದಾರೆ. ಸೋಮವಾರ ಏನ್ ಮಾಡಬೇಕು, ಮಂಗಳವಾರ ಏನ್ ಘೋಷಿಸಬೇಕು, ಬುಧವಾರ ಯಾವ ಭಾಷಣ ಮಾಡಬೇಕು, ಗುರುವಾರ ಯಾವ ವಿವಾದ ಮುನ್ನೆಲೆಗೆ ತರಬೇಕು, ಶುಕ್ರವಾರ ಯಾರಿಗೆ ಪತ್ರ ಬರೀಬೇಕು, ಶನಿವಾರ ಯಾವ ಹೇಳಿಕೆ ನೀಡಬೇಕು ಎಂಬುದು ಎಲ್ಲವೂ ತಯಾರಿಯಾಗಿದೆ ಅನಿಸುತ್ತೆ. ಆದರೆ ಬಿಜೆಪಿ ಪಕ್ಷ ಮಾತ್ರ ಚುನಾವಣಾ ಅಖಾಡಕ್ಕೆ ಇಳಿಯದೆ ಮೌನ ವಹಿಸಿದೆ. ಆದರೆ ಇವರು ಮಾತ್ರ ಭರ್ಜರಿ ಪ್ರಚಾರವನ್ನ ನಡೆಸಿದ್ದಾರೆ. ಕಾಂಗ್ರೆಸ್ ಕೂಡ ಇನ್ನೂ ಸೈಲೆಂಟ್ ಇದ್ದು ಅರವಿಂದ್ ಕೇಜ್ರಿವಾಲ್ ಮಾತ್ರ ಹಲ್ಚಲ್ ಎಬ್ಬಿಸಿದ್ದಾರೆ. ಆದರೆ ಬಿಜೆಪಿ ಗೆಲ್ಲಬೇಕಾದ್ರೆ ಅಲ್ಲಿ ಕಾಂಗ್ರೆಸ್ ಭರ್ಜರಿ ಪ್ರಚಾರ ಮಾಡಬೇಕು ಮತ್ತು ಭರ್ಜರಿಯಾಗಿ ಅಲ್ಲಿ ಕಾಂಗ್ರೆಸ್ ಸ್ಟ್ಯಾಂಡ್ ಆಗಬೇಕು. ಆಮ್ ಆದ್ಮಿಯವರ ವೋಟ್ ಡಿವೈಡ್ ಆದ್ರೆ ಮಾತ್ರ ಅಲ್ಲಿ ಬಿಜೆಪಿಗೆ ಹೆಚ್ಚಿನ ಮಟ್ಟದ ಯಶಸ್ಸು ಸಿಗುತ್ತದೆ.